ಹಾಯ್ ಹಲೋ ನಮಸ್ಕಾರ ಶಿವ, ವೆಲ್ಕಮ್ ಟು ಡೇ 3 ಆಫ್ ಪೂರಿ ಸೀರೀಸ್. ಡೇ 1 ಡೇ 2 ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಂಬಂದ್ಬಿಡಿ ಅಂತ ಹೇಳ್ತಾ, ಡೇ 3ಯಲ್ಲಿ ನಾವು 8 o'clockಗೆ ರೆಡಿಯಾಗಿ ನಮ್ಮ ಸ್ಟೇನ ಖಾಲಿ ಮಾಡಿ, ಅಂದರೆ ಕಾಕಾರ ಬೀಚ್ ಹೋಮ್ ಸ್ಟೇನ ಖಾಲಿ ಮಾಡಿ ಲಗೇಜ್ ಎಲ್ಲ ಕಾರ್ಗೆ ಹಾಕ್ಕೊಂಡು ಡೇ 3ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಆಲ್ಮೋಸ್ಟ್ ಎಲ್ಲ ಮಿಸ್ ಮಾಡ್ತಾರೆ ಪೂರಿಗೆ ಹೋದವರು, ಬಟ್ ನೀವು ಮಿಸ್ ಮಾಡಬೇಡಿ. ಯಾಕೆ ಅಂದರೆ ಈ ಪ್ಲೇಸ್ ಜಸ್ಟ್ 7 kilometers ಫ್ರಮ್ ಪೂರಿ. ಇಲ್ಲಿ 108 ಜ್ಯೋತಿರ್ಲಿಂಗ ಪ್ಲಸ್ ಲಾರ್ಡ್ ವಿಷ್ಣು, ಮಹಾಲಕ್ಷ್ಮಿ ಐಡಲ್ಸ್, ಕಾಮದೇವತೆ ಪೊಸಿಷನ್ಸ್, ಕಾಲಚಕ್ರ ಮತ್ತು ರಾಧಾಕೃಷ್ಣ ತೂಗುಯಲೆ ಗಾರ್ಡನ್ ನೋಡ್ಬೋದು. ಈ ದೇವಾಲಯ ಕಂಪ್ಲೀಟ್ಲಿ ಡೆಕೋರೇಟೆಡ್ ವಿತ್ ಫುಲ್ ಆಫ್ ಹಿಂದೂ ಗಾಡ್ಸ್, ಅದೇ ಓಂಕಾರೇಶ್ವರ ಟೆಂಪಲ್. ಶ್ರೀ 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 ಓಂಕಾರೇಶ್ವರ ಟೆಂಪಲ್. ಇದು ದಾಡಿಯಾ ರಿವರ್ ದಡದಲ್ಲಿ ಇರುವ ದೇವಾಲಯ. ಔಟ್ಸ್ಕಟ್ಸ್ ಆಫ್ ಪೂರಿ ಅಂತಲೇ ಹೇಳ್ಬೋದು. ಶಿವನನ್ನು ಈ ದೇವಾಲಯದಲ್ಲಿ ಓಂಕಾರೇಶ್ವರನಾಗಿ ಪೂಜೆ ಮಾಡ್ತಾರೆ. ಎಂಟ್ರೆನ್ಸ್ನಲ್ಲಿ ನಂದಿ ಸ್ಟ್ಯಾಚ್ಯೂ ಮತ್ತು ಶಿವನ ಸ್ಟ್ಯಾಚ್ಯೂ, ಶಿವ ಡೂಯಿಂಗ್ ತಪಸ್ಯ. ದೇವಾಲಯದ ಒಳಗಡೆ ಎಂಟ್ರಿ ಆದರೆ ಕಂಪ್ಲೀಟ್ಲಿ ಒಂದು ಗಾಡ್ ವೈಬ್ಸ್. ಯಾಕೆ ಅಂದರೆ ಹಿಂದೂ ದೇವರುಗಳ ಎಲ್ಲ ಮೂರ್ತಿಗಳು ಈ ದೇವಾಲಯದಲ್ಲಿ ಪೂಜೆ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ನಾವು ಎಂಟ್ರಿ ಆಗಿದ ತಕ್ಷಣ ಹನುಮಾನ್ನ ದರ್ಶನ ಆಗುತ್ತೆ, ಅದಾದಮೇಲೆ ದೇವಿ ದರ್ಶನ ಆಗುತ್ತೆ. ಮತ್ತು ಓಂಕಾರೇಶ್ವರನ ದರ್ಶನಕ್ಕೆ ಹೋಗಬೇಕಾದ್ರೆ, ಅಂದರೆ ಓಂಕಾರೇಶ್ವರನ ದರ್ಶನ ಮಾಡಿಕೊಂಡು ನೀವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಗೋಡೆ ಮೇಲಿರುವ ಚಿತ್ರಗಳು ಒಂದೊಂದು ಕಥೆಗಳನ್ನ ಹೇಳುತ್ತೆ. ಶಿವನ ಲೀಲೆಗಳನ್ನ ನೋಡ್ಬೋದು ನೀವಿಲ್ಲೆಲ್ಲ. ನನಗೆ ಇಲ್ಲಿ ಆಶ್ಚರ್ಯ ಆಗಿದ್ದೇನು ಅಂದರೆ ಕಾಮದೇವತೆದು ಆಲ್ಮೋಸ್ಟ್ ಅವಳು ಆ ಗೋಡೆ ಮೇಲೆ ನಾನು ನೋಡಿ ಒಂದು ಸೆಕೆಂಡು ನಾನೇ ಬೆರಗಾದೆ. ಈ ಥರನೂ ಇಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲೆಲ್ಲೂ ನೋಡಿದರೂ ಐಡಲ್ಸು, ಕಂಪ್ಲೀಟ್ಲಿ ಸ್ಟನ್ನಿಂಗು, ಅಂದರೆ ತುಂಬ ಚೆನ್ನಾಗಿದೆ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇನಿದೆ ಅಂತ ನೋಡೋಣ ಬನ್ನಿ. ಈ ಕಡೆ ಸ್ವಲ್ಪ ಸೈಡಿಗೆ ಬಂದರೆ ಇಲ್ಲಿ ಹಸುಗಳ್ನ ಸಾಕಿದ್ದಾರೆ, ಅಂದರೆ ಹಸುಗಳಿಗೂ ಪೂಜೆ ಮಾಡ್ತಿರ್ತಾರಲ್ಲ ಅದಕ್ಕೋಸ್ಕರ. ಅದೇನು ಬೇಡ ಬರ್ರಿ. ನೆಕ್ಸ್ಟ್ ನಾವು ಬಂದಿದ್ದು 108 ಜ್ಯೋತಿರ್ಲಿಂಗ ಇರುವ ಹಾಲ್ಗೆ. ಈ ಹಾಲಲ್ಲಿ ನೀವು ನೋಡ್ಬೋದು 108 ಜ್ಯೋತಿರ್ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಲಿಂಗಗಳು ಇದ್ದಾವೋ, ಎಲ್ಲೆಲ್ಲಿ ಜ್ಯೋತಿರ್ಲಿಂಗಗಳು ಇದ್ದಾವೋ ಅದನ್ನು ಎಲ್ಲ ಅಲ್ಲಿಂದ ತೊಗೊಂಡು ಬಂದು, ಅಂದರೆ ಆ ರೇಂಜ್ಗೆ ಅದೇ ಥರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಕಾಲಚಕ್ರದ ಕಡೆಗೆ. ಇಲ್ಲಿ ಕಾಲಚಕ್ರನ ತಿರುಗಿಸ್ತಾರಂತೆ. ಅಂದರೆ ಇದು ಯಾವ ಥರ ಅಂದರೆ ನಮ್ಮ ಸಮಯ ತಿರುಗೋ ಥರ, ಆ ಥರ ಹೇಳ್ತಾರೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಶ್ರೀ ವಿಷ್ಣುವಿನ ಐಡಲ್ ಹತ್ರ. ಆ ಪಿಕ್ಚರ್ಸು ಅಷ್ಟೇ ಗೋಡೆ ಮೇಲೆ ಬರೆದಿರೋದು ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಎಲ್ಲ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು ಶ್ರೀ ವಿಷ್ಣು ನಾರಾಯಣ ಮಲಗಿರುವಂತಹ ಐಡಲ್ಲು. ಈಗ ನಾವು ಬಂದಿದ್ದೀವಿ ರಾಧಾಕೃಷ್ಣನ ತೂಗುಯಾಲೆಗೆ. ಅಂದರೆ ತೂಗುಯಾಲೆ ತೂಗ್ತಾ ಇರುತ್ತೆ ರಾಧಾಕೃಷ್ಣ. ಅಂದರೆ ನಾರ್ಮಲಾಗಿ ಒಂಥರ ಚೆನ್ನಾಗೈತೆ ವೈಬ್ಸ್. ಅಂದರೆ ಈ ದೇವಾಲಯಕ್ಕೆ ಬಂದಾಗ ನನಗೆ ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು. ಆ ಐಡಲ್ಸ್ ಆಗಲಿ, ಅಂದರೆ ಒಂದೊಂದು ಸ್ಟೋರಿ ಹೇಳೋದಾಗಲಿ, ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು ನನಗೆ. ಇದು ಬಂದುಬಿಟ್ಟು ಹಾಲು, ಜಸ್ಟ್ ಪೇಂಟಿಂಗ್ಸ್ ಎಲ್ಲ ಕವರ್ ಮಾಡಿದ್ದಾರೆ. ಇದೆಲ್ಲವನ್ನು ನೀವು ಒಂದೇ ಪ್ಲೇಸ್ನಲ್ಲಿ ನೋಡಬಹುದು. ಅದು ಓಂಕಾರೇಶ್ವರ ಟೆಂಪಲ್ನಲ್ಲಿ ಮಸ್ಟ್ ವಿಸಿಟ್ ಪ್ಲೇಸು. ಪೂರಿಗೆ ಹೋದಾಗ ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಸನ್ ಕೊನಾರ್ಕ್ ಟೆಂಪಲ್. ಈ ಟೆಂಪಲ್ನ ಒಂದು ಚಕ್ರ ನೀವು 10 rupees ನೋಟ್ ಮೇಲೆ ನೋಡಿರಲೇಬಹುದು. ಹೌದು, ಅದೇ ಟೆಂಪಲ್ ಸನ್ ಕೊನಾರ್ಕ್ ಟೆಂಪಲ್. ಗಾಡಿನ ಪಾರ್ಕ್ ಮಾಡಿದ್ದೀವಿ. ಗಾಡಿ ಪಾರ್ಕಿಂಗ್ ಅಂತೂ ದುಡ್ಡಿಸ್ಕೊಳೋದ್ರಾಗ ಮಾತ್ರನೇ. ಅದಾದಮೇಲೆ ಈ ಕಡೆ ನೋಡಿದ್ರೆ ಗಾಡಿಗಳನ್ನ ಎಲ್ಲೆಲ್ಲಿ ನಿಲ್ಲಿಸ್ಬೇಕು, ಎಲ್ಲೆಲ್ಲಿ ಪಾರ್ಕ್ ಮಾಡಿ ಅಂತ ಹೇಳೋರಿಲ್ಲ ಕೇಳೋರಿಲ್ಲ, ಆ ಥರ ಇದೆ.
ಈ ಟೆಂಪಲ್ಲು 13th ಸೆಂಚುರಿ ಅಲ್ಲಿ ಕಟ್ಟಿದ್ದು. 35 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಫ್ರಮ್ ಪೂರಿ ದೇವಾಲಯದಿಂದ ಇದೆ. ಈ ದೇವಾಲಯ ಕಟ್ಟಿಸಿದ್ದು ನರಸಿಂಗ ದೇವ ಅಂತ ಹೇಳ್ಬಿಟ್ಟು. ಈ ದೇವಾಲಯ ಡೆಡಿಕೇಟೆಡ್ ಟು ಸೂರ್ಯ ದೇವ, ಅಂದರೆ ಸೂರ್ಯನಿಗೆ ಡೆಡಿಕೇಟ್ ಮಾಡಿ ಈ ದೇವಾಲಯನ ಕಟ್ಟಿರೋದು. ರಾಜ ಸೈನಿಕರಿಗೆ ಹೇಳಿ ಎಲ್ಲರೂ ಬಂಡೆಗಳನ್ನ ಹೊತ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ನೋಡಿದ್ರೆ ಬಂಡೆಗಳನ್ನ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಎಲ್ಲ ಹೋಗ್ತಾ ಇರೋದು. ಅದ್ರ ನೆಕ್ಸ್ಟ್ ಸ್ಟೆಪ್ಪು ಶಿಲ್ಪಿಗಳು ಕೆತ್ತನೆ ಮಾಡ್ತಾ ಇರೋದು. ಅದಾದ್ಮೇಲೆ ಶಿಲೆಗಳನ್ನ ಕೆತ್ತಾ ಇರೋದು, ಮತ್ತೆ ಕಲ್ಲುಗಳನ್ನ ಮೇಲ್ಗಡೆ ಜೋಡಿಸ್ತಾ ಇರೋದು, ವಿಗ್ರಹಗಳನ್ನ ಕೆತ್ತನೆ ಮಾಡ್ತಾ ಇರೋದು. ನೆಕ್ಸ್ಟ್ ಕಲ್ಲುಗಳನ್ನ ಎತ್ಕೊಂಡೋಗಿರ್ತಾ ಇರೋದು ಮೇಲ್ಗಡೆಗೆ. ನೆಕ್ಸ್ಟ್ ಈ ಸನ್ ಟೆಂಪಲ್ ನಿರ್ಮಾಣ ಆಯಿತು. ಇದೊಂದು ಮ್ಯೂಸಿಯಂ ಒಳಗೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಈ ಆಡಿಟೋರಿಯಂ ಗ್ಯಾಲರಿ ಒಳಗಡೆ ಹೋಗಬೇಕು ಅಂದರೆ ಟಿಕೆಟ್ ತಗೊಂಡು ಹೋಗಬೇಕಾಗುತ್ತೆ. 10 ರೂಪೀಸ್ ಇರುತ್ತೆ. ಇವತ್ತು ನಮಗೆ ಸನ್ ಟೆಂಪಲ್ಗೆ ಫ್ರೀ ಎಂಟ್ರಿ ಇದೆ. ಆ್ಯಕ್ಚುಲಾಗಿ ನಾರ್ಮಲ್ ಆಗಿ ಎಂಟ್ರಿ ಫೀಸ್ ಬಂದ್ಬಿಟ್ಟು 50 ರೂಪೀಸ್ ಇರುತ್ತೆ. ದೇವಾಲಯ ನೋಡೋಕೆ 100 ಫೀಟ್ ಚಕ್ರಗಳು ಥರ ಕಾಣೋದು, ಮತ್ತು ಸಿಂಹದ್ವಾರ, ಅಶ್ವದ್ವಾರ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಆ ಥರ ಇದೆ. ಮತ್ತು 200 ಫೀಟ್ ಹೈಟ್ ಇದೆ ಈ ದೇವಾಲಯ ನೀವು ನೋಡೋಕೆ ಹೋದರೆ. ಇಲ್ಲಿ ಏನು ಅಂದರೆ ಈ ರಥದ ಮೇಲೆ ಬೀಳುವಂತಹ ಒಂದು ನೆರಳನ್ನ ನೋಡಿಬಿಟ್ಟು ಟೈಮ್ ಎಷ್ಟು ಅಂತ ಕೂಡ ಹೇಳ್ತಾರಂತೆ. ಅದಕ್ಕೋಸ್ಕರ ಈ ಚಕ್ರಗಳನ್ನ ಎಲ್ಲ ಕಡೆ ನೋಡಬಹುದು. ಮರ ಸಿಕ್ತು ಅಂತ ಎಲ್ಲರೂ ನೆರಳಿಗೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೇ ಹಾಯ್ ಶ್ರೀಕಾಂತ್, ಕಳೆದೋಗಿದ್ರಿ? ನಾವು ಹಿಂದೆ ಹಂಗೆ ರೌಂಡ್ ಹಾಕೊಂಡು ಬರೋಣ ಅಂತ ಹೋಗಿದ್ವಿ. ಹಿಂದೆ ತುಂಬ ಚೆನ್ನಾಗಿದೆ. ಹೌದೌದು, ಎಲ್ಲರೂ ಮುಂದೆ ಸೌಂದರ್ಯ ಮಾತ್ರ ಸವಿತಾರೆ. ನೀವು ಫಸ್ಟು ಹಿಂದೆಯಿಂದ ಸ್ಟಾರ್ಟ್ ಮಾಡ್ತೀರಾ. ಈಗ ಮಾರ್ವಾಡಿ ಹೋಟೆಲ್ ಅಂತ ಹೇಳ್ಬಿಟ್ಟು ಕೊನಾರ್ಕ್ ಸನ್ ಟೆಂಪಲಿಂದ ಎಕ್ಸಿಟ್ ಆಗ್ತಾನೆ ಸಿಗುತ್ತೆ. ಅಲ್ಲಿಗೆ ಬಂದು ಕೂತಿದ್ದೀವಿ. ಕೊನಾರ್ಕ್ ಟೆಂಪಲ್ ನೋಡಿಕೊಂಡು ಊಟ ಮಾಡಿಕೊಂಡು ಈಗ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಪ್ಲೇಸ್ ಬಂದು ಚಂದ್ರಭಾಗ ಬೀಚು. ಇದು ಜಸ್ಟ್ 3 ಕಿಲೋಮೀಟರ್ ಈಸ್ಟ್ ಆಫ್ ಕೊನಾರ್ಕ್ ಟೆಂಪಲ್ಗೆ ಸಿಗುತ್ತೆ. ಈ ಬೀಚ್ ಬಂದು ಬೇ ಆಫ್ ಬೆಂಗಾಲ್ಗೆ ಸೇರಿದ್ದು. ಇಲ್ಲಿ ನೀವು ಸನ್ರೈಸ್ ಸಖತ್ತಾಗಿ ನೋಡ್ಬೋದು ಅಂತ ಹೇಳ್ತಾರೆ. ಇಲ್ಲಿಗೆ ಬರೋರೆಲ್ಲ ಆಲ್ಮೋಸ್ಟ್ ಅಲ್ಲೂ ಸನ್ರೈಸು, ಸನ್ಸೆಟ್ಟು ಮತ್ತು ವಾಟರ್ ಆ್ಯಕ್ಟಿವಿಟೀಸ್ನ ಆಡೋಕ್ಕೆ ಅಂತ ಬರ್ತಾರೆ. ಈ ಚಂದ್ರಭಾಗ ಬೀಚ್ನಲ್ಲಿ ನೀವು ವಾಟರ್ ಆ್ಯಕ್ಟಿವಿಟೀಸ್ನು ಟ್ರೈ ಮಾಡ್ಬೋದು. ಬಟ್ ನಮ್ಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ. ಆಲ್ರೆಡಿ ಈ 3 ಗಂಟೆ ಹಾಗೆ ಹೋಗಿತ್ತು ನಾವು ಚಂದ್ರಭಾಗ ಬೀಚಿಗೆ ಬರೋ ಅಷ್ಟೊತ್ತಿಗೆ. ಅದಕ್ಕೆ ಬೇಗ ಆ ವ್ಯೂನ ಒಂದು ಅರ್ಧ ಗಂಟೆ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಜಸ್ಟ್ ಆ ಥರ ಬಂದು ಆ ಥರ ಹೋಗ್ತಾ ಇದ್ದೀವಿ. ಈಗ ನಾವು ನೆಕ್ಸ್ಟ್ ಚಂದ್ರಭಾಗ ಬೀಚ್ನ ಮುಗಿಸ್ಕೊಂಡು ಹೋಗ್ತಾ ಇರೋದು ಭುವನೇಶ್ವರ್ಗೆ. ಭುವನೇಶ್ವರಲ್ಲಿ ನಾವು ಫಸ್ಟ್ ಡೇ ಎಕ್ಸ್ಪ್ಲೋರ್ ಮಾಡಿದ್ದು ಲಿಂಗರಾಜ್ ಟೆಂಪಲ್ನ. ಈಗ ನೆಕ್ಸ್ಟ್ ಟೆಂಪಲ್ ಬಂದ್ಬಿಟ್ಟು ಮುಕುಟೇಶ್ವರರು ಮತ್ತು ಪರಶುರಾಮ ಟೆಂಪಲ್ಲು. ಫಸ್ಟ್ ಪರಶುರಾಮ ಟೆಂಪಲ್ನ ನಾವು ನೋಡಿಕೊಂಡು ದರ್ಶನ ಪಡ್ಕೊಂಡು ಈಗ ಮುಕುಟೇಶ್ವರ ಟೆಂಪಲ್ ಕಡೆಗೆ ಹೊರಡ್ತಾ ಇದ್ದೀವಿ. ನಾವು ಹೋದಾಗ ಮುಕುಟೇಶ್ವರ ಟೆಂಪಲಲ್ಲಿ ಯಾವುದೋ ಫಂಕ್ಷನ್ ಬೇರೆ ನಡೀತಾ ಇತ್ತು. ಹಂಗೆ ಕಣ್ಣಾಡಿಸ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿ ಗಾಡಿನ ನಮ್ಮ ಬುಜ್ಜಿನ ರಿಟರ್ನ್ ಮಾಡಬೇಕಾಗಿತ್ತು. ಅವ್ರಿಗೆ ಕಾಲ್ ಮಾಡಿದಾಗ ಅವರು ಆಫೀಸ್ ಹತ್ರ ಬರ್ರಿ ಅಂತ ಹೇಳಿದ್ರು. ಬುಜ್ಜಿನ ಈಗ ನಾವು ಡ್ರೈವರ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಈಗ ಬುಜ್ಜಿನ ಬಿಟ್ಟು ಆಟೋದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಡಾರ್ಮೆಂಟ್ರಿ ಬುಕ್ ಮಾಡಿದ್ದೀವಿ. ನಾವು ಸ್ಟೇ ಮಾಡಿರೋಂಥ ಹೋಟೆಲ್ 6 ಅವರ್ಸ್ಗೆ 299 ಆ್ಯಂಡ್ 24 ಅವರ್ಸ್ಗೆ 499. ನಾವಿವಾಗ ಟೋಟಲ್ ಆಗಿ ಒಂದು ರೂಮನ್ನು ತೊಗೊಂಡಿದ್ವಿ. ರೂಮ್ಸ್ ಎಲ್ಲ ಸ್ಟೇ ಮಾಡೋದಕ್ಕೆ ಚೆನ್ನಾಗೇ ಇದ್ದಾವೆ, ನೋ ವರೀಸು. ರೈಲ್ವೆ ಸ್ಟೇಷನ್ ಪಕ್ಕನೇ ಸಿಗುತ್ತೆ ಈ ಸ್ಟಾರ್ ಡಾರ್ಮೆಂಟರಿ. ಸರ್ಚಿಂಗ್ ಹೋಟೆಲ್, meanwhile our friend scrolling the reels even on the roads while walking. ಪೂರಿ ಭುವನೇಶ್ವರ ಬಂದಾಗ ಸ್ವೀಟ್ಸ್ಗಳನ್ನ ಇವನ್ ಟ್ರೈ ಮಾಡಿ. ಇದು ಚೆನ್ನಪೋಡಂತೆ, ಅದಾದಮೇಲೆ ರಸಗುಲ್ಲ ಇದೆ, ಗುಲಾಬ್ ಜಾಮೂನ್ ಇದೆ, ರಬಡಿ, ಅದೊಂದು ರಬಡಿ ಅಂತ ನೋಡ್ರಿ. ಅದು ಟೇಸ್ಟು ನಮ್ಮ ಬೆಳಗಾವಿ ಕುಂದ ಇದ್ದಂಗೆ ಐತೆ. ಚೆನ್ನಪೋಡನ ಹಾಂ, ಚೆನ್ನಪೋಡ ಇಲ್ಲಿ ತಿಂದಿರೋ ಚೆನ್ನಪೋಡ ನಮ್ಮ
ಬೆಳಗಾವಿ ಕುಂದ ಇದ್ದಂಗಿದೆ ಟೇಸ್ಟು. ಸರಿ ಓಕೆ. ಇದು ರಸ್ಮಲೈ. ಭುವನೇಶ್ವರಲ್ಲಿ ನಾವು ಸ್ವೀಟ್ಸ್ ಎಲ್ಲ ಟ್ರೈ ಮಾಡಿ ಅದಾದಮೇಲೆ ಊಟಕ್ಕೆ ಅಂತ ಬಂದು ರೈಸಸ್ ಅಂತ ಹೇಳ್ಬಿಟ್ಟು, ಅಂದರೆ ಅಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಸಿಗುತ್ತೆ, ಇಲ್ಲಿ ಊಟನ ಟ್ರೈ ಮಾಡಿ ಚೆನ್ನಾಗಿತ್ತು, ನೀವು ಟ್ರೈ ಮಾಡಬಹುದು. ಇವತ್ತು ರೂಮ್ ಚೆಕ್ಔಟ್ ಮಾಡಿ ನಮಗೆ 8 ಗಂಟೆಗೆ ಬ್ಯಾಕ್ ಟು ಬೆಂಗಳೂರು ಟ್ರೈನ್ ಇದೆ ಭುವನೇಶ್ವರಿಂದ. ಆ ಟ್ರೈನ್ ಆಲ್ರೆಡಿ ಬುಕ್ ಮಾಡಿದ್ವಿ, ಅದು 2 ಮಂತ್ಸ್ ಬ್ಯಾಕೇ. ಟ್ರೈನ್ ಆಲ್ರೆಡಿ ಸ್ಟೇಷನ್ನಲ್ಲಿ ರೆಡಿಯಾಗಿ ನಿಂತಿದೆ. ಇನ್ನೊಂದು ಮೇಯ್ನ್ ಥಿಂಗ್ ಹೇಳಬೇಕು ಅಂದರೆ, ನಾವು ಈ ಪೂರಿ ಸೀರೀಸ್ನಲ್ಲಿ ಮಿಸ್ ಮಾಡಿರೋದು ಚಿಲ್ಕಾ ಲೇಕು. ಅಂದರೆ ಆ ಲೇಕಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ, ಪ್ಲಸ್ ಆ ಡಾಲ್ಫಿನ್ಸ್ ಎಲ್ಲ ಕಾಣುತ್ತೆ ಆ ಟೈಮ್ನಲ್ಲಿ ಅಂತ ಹೇಳ್ತಾರೆ. ನಮಗೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನಾವು ಆ ಪ್ಲೇಸ್ನ ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ಟ್ರೈನಲ್ಲಿ ಹೋಗಬೇಕಾದ್ರೆ ಆ ಪ್ಲೇಸ್ ಕಾಣುತ್ತೆ ನೋಡಿ, ಇದೇ ಆ ಪ್ಲೇಸ್ ಚಿಲ್ಕಾ ಲೇಕ್. ನೀವು ಮಿಸ್ ಮಾಡಬೇಡ್ರಿ, ಟ್ರೈ ಮಾಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮದು ಸ್ಮಾಲ್ ಫೇವರು, ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಮತ್ತು ಇದು 1 ಸೆಕೆಂಡ್ಗಿಂತ ಕೆಳಗಡೆ ತೊಗೊಳುತ್ತೆ ಟೈಮು ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳೋಕ್ಕೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿವನ್.